ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಗುಜರಾತ್ನ ಅಹಮದಾಬಾದ್ ಹತ್ತಿರ ಇರುವ ಒಂದು ಅದ್ಭುತವಾದ ಐತಿಹಾಸ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಅದು ಯಾವುದು ಅಂತ ನೋಡೋಣ ಬನ್ನಿ. ಇದೇ ಸ್ಥಳ, ಅದು ಅದಾಲಜ್ ಸ್ಟೆಪ್ ವೆಲ್. ಈ ಸ್ಥಳವನ್ನು ನೋಡಿದ ತಕ್ಷಣ ನಮ್ಮ ಅರಿವಿಗೆ ಬರೋದೇನೆಂದರೆ, ಇದೊಂದು ಬರೀ ಬಾವಿ ಅಲ್ಲ ಎಂದು. ಇದೊಂದು ಕಲಾತ್ಮಕ ಶಿಲ್ಪ, ಇದೊಂದು ವಾಸ್ತುಶಿಲ್ಪದ ಅದ್ಭುತ ಹಾಗೂ ಅನೇಕ ಶತಮಾನಗಳ ಕಥೆಗಳನ್ನು ತನ್ನೊಳಗೆ ಹೊತ್ತಿರುವಂತಹ ಒಂದು ಅದ್ಭುತವಾದ ಸ್ಮಾರಕ. ನೋಡಿ, ಈ ಅದಾಲಜ್ ಸ್ಟೆಪ್ ವೆಲ್ಲನ್ನು 1499ರಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಈ ಬಾವಿಯನ್ನು ರಾಣಿ ರುದಾಬಾಯಿ ಅವರು ಕಟ್ಟಿಸಿದರು ಎಂದು ಇತಿಹಾಸ ಹೇಳುತ್ತೆ. ಈ ಕತೆ ಕೇವಲ ವಾಸ್ತುಶಿಲ್ಪದ ಬಗ್ಗೆ ಅಲ್ಲ, ಇದೊಂದು ಪ್ರೀತಿಯ ಕಥೆ, ರಾಜಕೀಯ ಮತ್ತು ತ್ಯಾಗದ ಕಥೆಯೂ ಹೌದು. ಒಮ್ಮೆ ಇಲ್ಲಿ ನಿಂತು ಕೆಳಗೆ ನೋಡಿದರೆ ಹಂತವಾಗಿ ಇಳಿಯುವ ಮೆಟ್ಟಿಲುಗಳು ಒಂದು ಅದ್ಭುತ ಜಾಮೆಟ್ರಿಕಲ್ ಶೇಪನ್ನು ನೋಡ್ತೀವಿ. ಪ್ರತಿ ಹಂತದಲ್ಲೂ ಕಲ್ಲಿನ ಕಂಬಗಳು, ಕೆತ್ತನೆಗಳು ಮತ್ತು ಬೆಳಕು ನೆರಳಿನ ಆಟ ಅದ್ಭುತ ಅನಿಸುತ್ತೆ. ಭಾರತದ ಪುರಾತನ ಕಾಲದಲ್ಲಿ ಸ್ಟೆಪ್ ವೆಲ್ಗಳು ಕೇವಲ ನೀರಿನ ಮೂಲವಾಗಿರಲಿಲ್ಲ, ಅದೊಂದು ಪಂಚಾಯಿತಿ ಕಟ್ಟೆ ಆಗಿತ್ತು. ವಿಶ್ರಾಂತಿ ಪಡೆಯಲು, ಪ್ರಯಾಣಿಕರು ನೆರಳಿನಲ್ಲಿ ಕುಳಿತುಕೊಳ್ಳಲು ಹಾಗೂ ಸಮಾಜದ ಆಗು ಹೋಗುಗಳ ಬಗ್ಗೆ ಹರಟೆ ಹೊಡೆಯಲು ಒಂದು ಅದ್ಭುತವಾದ ತಾಣವಾಗಿತ್ತು. ಈ ಸ್ಟೆಪ್ ವೆಲ್ ಮೆಟ್ಟಿಲುಗಳ ಬಾವಿಯ ವಿನ್ಯಾಸ 5 ಹಂತಗಳಲ್ಲಿ ನಿರ್ಮಾಣ ಆಗಿದೆ. ನಾವು ಕೆಳಗಡೆ ಇಳಿದಂತೆ ತಾಪಮಾನ, ಟೆಂಪರೇಚರ್ ನಿಧಾನವಾಗಿ ಕಮ್ಮಿಯಾಗಿ ತಂಪಾದ ಅನುಭವ ಆಗುತ್ತೆ. ಮೇಲಿನ ಬಿಸಿಲಿನಿಂದ, ಬೆಳಕಿನಿಂದ ದೂರವಾಗಿ ಇಲ್ಲಿ ಒಂದು ವಿಶಿಷ್ಟವಾದ ಶಾಂತಿಯ, ತಂಪಾದ ಮತ್ತು ಮೌನದ ಅನುಭವವಾಗುತ್ತದೆ. ಇಲ್ಲಿನ ಕಂಬಗಳನ್ನು ಹಾಗೂ ಇತರೆ ಆರ್ಕಿಟೆಕ್ಚರಲ್ ಎಲಿಮೆಂಟ್ಗಳನ್ನು ಗಮನಿಸಿದರೆ ಇದು ಹಿಂದೂ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಗಳ ಒಂದು ಅದ್ಭುತ ಸಂಯೋಜನೆ ಎಂದು ಎದ್ದು ಕಾಣುತ್ತದೆ. ಹಾಗೂ ಅದರಲ್ಲೂ ಹೂವಿನ ವಿನ್ಯಾಸಗಳು, ಜಾಮೆಟ್ರಿಕಲ್ ಫಾರ್ಮ್ಸು ಹಾಗೂ ಧಾರ್ಮಿಕ ಹಾಗೂ ಇತಿಹಾಸದ ಚಿಹ್ನೆಗಳನ್ನು ತುಂಬ ಅಚ್ಚುಕಟ್ಟಾಗಿ ಕೆತ್ತಿದ್ದಾರೆ. ಒಂದು ಕ್ಷಣ ಇಲ್ಲಿ ನಿಂತುಕೊಂಡು ನಮ್ಮ ಕಲ್ಪನಾ ಲೋಕಕ್ಕೆ ಹೋದರೆ, ಸುಮಾರು 500 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಜನರ ಸಂಚಾರ ಹೇಗಿರ್ಬೋದು, ಜನದಟ್ಟಣೆ ಹೇಗಿರ್ಬೋದು, ಅವರ ವೇಷಭೂಷಣಗಳು ಹೇಗಿರ್ಬೋದು, ಪ್ರಯಾಣಿಕರು ಹೇಗಿರ್ಬೋದು, ವ್ಯಾಪಾರಿಗಳು ಹೆಂಗಿದ್ದಿರ್ಬೋದು, ನೀರು ತೆಗಿಲಿಕ್ಕೆ ಬರ್ತಿದ್ದಂತಹ ಮಹಿಳೆಯರು ಹೆಂಗಿದ್ದಿರ್ಬೋದು, ಅವರ ಹರಟೆಗಳು ಹೆಂಗಿದ್ವು, ಆ ಕ್ಷಣಗಳು ಹೆಂಗಿದ್ದಿರ್ಬೋದು, ಅವನ್ನೆಲ್ಲ ಈ ವಾಸ್ತುಶಿಲ್ಪ, ಈ ಕಲ್ಲಿನ ಬಾವಿ ಅದಕ್ಕೆಲ್ಲ ಒಂದು ಮೌನ ಸಾಕ್ಷಿಯಾಗಿದೆ. ನನಗೆ ವೈಯಕ್ತಿಕವಾಗಿ ಇಂಥ ಸ್ಥಳಗಳಿಗೆ ಭೇಟಿ ನೀಡಿದಾಗ ಒಂದು ಗೂಢವಾದಂಥ, ಒಂದು ಮಿಸ್ಟೀರಿಯಸ್ ಆಗಿರುವಂಥ, ಏನೋ ನಿಗೂಢವಾಗಿರುವಂಥದ್ದನ್ನು ಇಂಥ ವಾಸ್ತುಶಿಲ್ಪಗಳು ಹಿಡಿದಿಟ್ಕೊಂಡಿವೆ ಅಂತ ಒಂದು ನನಗೆ ಫೀಲ್ ಆಗುತ್ತೆ. ಈ ಕಲ್ಲು, ಬೆಳಕು, ನೆರಳು ಈ 3 ಸೇರಿ ಇದೊಂದು ಜೀವಂತ ಕಲಾಕೃತಿಯಂತೆ ಕಾಣುತ್ತೆ. ನಾವು ಈ ಕೆಳಗಿನ ಹಂತಗಳಿಗೆ ಇಳಿತಾ ಹೋಗ್ತಿದ್ದಂಗೆ ಈ ಮೇಲ್ಗಡೆ ಇರೋ ಚೌಕಟ್ಟುಗಳು, ವೃತ್ತಾಕಾರದ ಚೌಕಟ್ಟುಗಳು, ಆ ಫ್ರೇಮ್ಗಳು ಅದೊಂದು ಆಕಾಶಕ್ಕೆ ಇಟ್ಟಿರುವ ಕಿಟಕಿ ಥರ ಭಾಸಾಗುತ್ತೆ. ಹಾಗೂ ನಿಧಾನವಾಗಿ ಅದು ಸಣ್ಣ ಕಿಟಕಿ ಸಣ್ಣದಾಗ್ತಾ ಹೋಗುತ್ತೆ. ಆ ಥರದ ಒಂದು ಅನುಭವ ಆಗುತ್ತೆ ನಮಗೆ. ಹಾಗೂ ಇದೊಂದು ದೃಶ್ಯಾತ್ಮಕವಾದಂಥ ಅನುಭವ. ನಾವು ಭೂಮಿಯ ಒಳಗೆ ಇಳಿತಾ ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಅನುಭವ ಕೊಡುತ್ತೆ. ಈ ಸ್ಟೆಪ್ ವೆಲ್ ಕೇವಲ ಇದೊಂದು ಇತಿಹಾಸದ ಸ್ಮಾರಕ ಅಲ್ಲ, ಇದೊಂದು ಮಾನವನ ಕಲ್ಪನೆ ಮತ್ತು ವಾಸ್ತುಶಿಲ್ಪದ ಒಂದು ಸೃಜನಶೀಲತೆಯ ಒಂದು ಕ್ರಿಯೇಟಿವಿಟಿಗೆ ಇದೊಂದು ಅದ್ಭುತವಾದ ಉದಾಹರಣೆ. ಇಂತಹ ಸ್ಥಳಗಳನ್ನು, ಈ ಥರದ ಒಂದು ಅದ್ಭುತವಾದ ಸ್ಥಳಗಳನ್ನೆಲ್ಲ ಭೇಟಿ ಮಾಡುವಾಗ ನನಗೆ ಯಾವಾಗಲೂ ಏನು ಫೀಲ್ ಆಗುತ್ತಂದರೆ, ನಾವು ಕೇವಲ ಪ್ರವಾಸಿಗರಲ್ಲ, ಇದೊಂದು ಕಾಲದ ಕತೆ. ನಾವು ಕಾಲದ ಒಳಗಡೆ ಪ್ರಯಾಣಿಸುವಂತಹ ಒಂದು ಸಾಕ್ಷಿಗಳು ಅನಿಸುತ್ತೆ ನನಗೆ.
ಇವತ್ತು ಈ ಸ್ಥಳವನ್ನು ನೋಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದೇ ಒಂದು ಅದ್ಭುತವಾದ ಅನುಭವ. ಸೊ ನೀವು ಕೂಡ ಗುಜರಾತ್ಗೆ ಬಂದಾಗ ತಪ್ಪದೇ ಅದಲಾಜ್ ಸ್ಟೆಪ್ಪಲ್ಲನ್ನು ನೋಡಿ. ನಾನೊಂದು ಮೊದಲು ಕೂಡ ಅಹಮದಾಬಾದಲ್ಲಿ ಇನ್ನೊಂದು ಸ್ಟೆಪ್ಪಲ್ಲಿದೆ. ಒಂದು 10 ವರ್ಷದ ಹಿಂದೆ ಹೋಗಿದ್ದೆ ಅದಕ್ಕೂ. ಅದರ ಹೆಸರು ರಾಣಿ ಕಾ ವಾವ್ ಅಂತ. ಅದು ಕೂಡ ತುಂಬ ಅದ್ಭುತವಾಗಿದೆ. ನೀವು ಗುಜರಾತು ಅಹಮದಾಬಾದಕ್ಕೆ ಭೇಟಿಯಾದರೆ ಈ ಸ್ಟೆಪ್ಪಲ್ಗಳನ್ನು ಮಿಸ್ ಮಾಡದೆ ನೋಡಿ. ರಾಣಿ ಕಾ ವಾವ್ ಇಲ್ಲಿಂದ ಸ್ವಲ್ಪ ದೂರ ಇರಬೇಕು, ಯಾಕಂದರೆ ಅದಕ್ಕೂ ಇದಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಕೂಡ ತುಂಬ ಅದ್ಭುತವಾಗಿದೆ, ಇದೇ ಥರ ಇದೆ. ಸೊ ಅಹಮದಾಬಾದಕ್ಕೆ ಬಂದರೆ ತಪ್ಪದೇ ಭೇಟಿಯಾಗಿ ಬನ್ನಿ. ಹಾಗೆ ಬೇರೆ ಆ್ಯಂಗಲಲ್ಲಿನೂ ಕೂಡ ನೋಡೋಣ, ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಬರ್ತಾ ಇದ್ದಂಗೆ ಇದೊಂಥರ ಪ್ರಾಂಗಣ ಥರ ಇದೆ. ಹಾಗೇ ಮೇಲ್ಗಡೆ ಹೋಗೋಣ. ಈ ಮೆಟ್ಲುಗಳನ್ನು ಹತ್ತುಕೊಂಡು ನಿಧಾನಕ್ಕೆ ಮೇಲ್ಗಡೆ ಹೋಗಬೇಕು. ಎಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ನೋಡೋಣ ಮೇಲ್ಗಡೆ ಹೋಗಲಿಕ್ಕೆ ಎಲ್ಲ ದಾರಿ ಇದೆ ಅಂತ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಇದು ಆಪೋಸಿಟ್ ಗೇಟು. ನಾವು ಎಂಟ್ರಿ ಕೊಟ್ಟಿರೋದು ಇದಕ್ಕೆ ಆಪೋಸಿಟ್ ಆಗಿದೆ. ನೋಡಿ, ಇದರ ಮೇಲ್ಮೈ ಇದು ಇಡೀ ಕಲ್ಲಿನ ಈ ಮೆಟ್ಟಿಲುಗಳ ಬಾವಿಯ ಮೇಲ್ಮೈ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ, ಅಲ್ಲಿ ಮೇಲ್ಗಡೆ ಹೋಗಬೇಕಾದ್ರೆ ಈ ಅಂಚಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ಸಾಹಸ ನಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ನೋಡಿ, ಮೇಲ್ಗಡೆಯಿಂದ ಇಲ್ಲಿ ಬರೀ ಫಸ್ಟ್ ಲೆವೆಲ್ ಮಾತ್ರ ಕಾಣಿಸ್ತಾ ಇದೆ. ಇನ್ನು ಮುಂದೆ ಹೋಗ್ತಿದ್ದಂಗೆ ನೋಡಿ, ಆ ಕಡೆಯಿಂದ ಹೋಗ್ತೀನಿ. ಈ ಕಡೆ ಸ್ವಲ್ಪ ಅಲ್ಲೇನೋ ಬ್ಲಾಕೇಜ್ ಇದೆ, ಸ್ವಲ್ಪ ಈ ಕಡೆಯಿಂದ ಹೋದರೆ ಕಾಣಿಸುತ್ತೆ. ಇಲ್ಲಿ ಈ ಕಡೆಯಿಂದ ನಾನು ಎಂಟ್ರಿ ಕೊಟ್ಟಿರೋದು. ಬನ್ನಿ ನೋಡೋಣ. ಇಲ್ಲೆಲ್ಲ ಮೆಶ್ ಹಾಕಿದ್ದಾರೆ, ಯಾರಾದರೂ ಮೇಲ್ಗಡೆ ಬಂದು ಹತ್ತಿ ಕೆಳಗಡೆ ಬೀಳುವಂಥ ಅವಾಂತರ ಆಗಬಾರ್ದು ಅಂತ. ನೀವು ಹೋದಾಗ ಈ ಮೇಲ್ಗಡೆ ಬಂದರೆ ತುಂಬ ಜಾಗರೂಕತೆಯಿಂದ ಓಡಾಡಿ. ನೋಡಿ, ಈ ಮೇಲ್ಮೈಯಿಂದ ಈ ಬಾವಿ ಯಾವ ರೀತಿಯಲ್ಲಿ ಕಾಣಿಸುತ್ತೆ ಅಂತ. ತುಂಬ ಆಳ ಇದೆ, ಯಾಕಂದರೆ 5 ಫ್ಲೋರ್ಸು, 5 ಹಂತ ಇದೆ. ಇಲ್ಲಿ 5 ಫೇಸ್ಗಳಿದೆ. ಒಂಥರ 5 ಮಹಡಿ ಬಿಲ್ಡಿಂಗ್ ಎಷ್ಟು ಎತ್ತರ ಇರುತ್ತೆ ಅಷ್ಟು ಆಳವಾಗಿದೆ ಇದು. ಬನ್ನಿ ತೋರಿಸ್ತಾ ಹೋಗ್ತೀನಿ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಂಗೆ ಒಳಗಡೆ ಈ ಅಂಚಲು ನಡ್ಕೊಂಡು ಹೋಗ್ತೀನಿ. ಒಂದು ಸುತ್ತು ಬರ್ತೀನಿ. ಬನ್ನಿ, ಮೇಲ್ಗಡೆ ತುಂಬ ಸಮತಟ್ಟಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಎಷ್ಟು ಪದರಗಳಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಅಂತ. ಈ ಡಿಸೈನೇ ಒಂದು ಅದ್ಭುತ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿನೂ ಒಳಗಡೆ ಹೋಗ್ಬೋದು, ಎಂಟ್ರಿ ಇದೆ. ಬಟ್ ನಾವು ಕೊನೆವರೆಗೂ ಹೋಗೋಣ. ಅಲ್ಲಿ ಹೋಗಿ ಅಲ್ಲಿಂದ ಒಳಗಡೆ ಹೋದರೆ ಕಂಪ್ಲೀಟಾಗಿ ಒಂದು ಅನುಭವ ಸಿಗತ್ತೆ. ಇವರು ನಮ್ಮ ಇನ್ನೊಬ್ಬರು ಪ್ರೊಫೆಸರು. ಬನ್ನಿ ಹೋಗೋಣ. ಇದು ಇನ್ನೊಂದು ತುದಿ. ಇಲ್ಲೇ ಬಾವಿ ಇರೋದು. ಇಲ್ಲಿ ಆಳವಾದ ನೀರಿನ ಹೊಂಡ ಕಾಣುತ್ತೆ ಇಲ್ಲಿಂದ. ಅದ್ರ ಒಳಗಡೆ ಹೋಗಬೇಕಾದ್ರೆ ಆ ಕಡೆಯಿಂದನೇ ಬರಬೇಕಾಗತ್ತೆ. ನೋಡಿ, ಇಲ್ಲೂ ಎಲ್ಲ ಮೆಶ್ ಹಾಕಿದ್ದಾರೆ. ಮೇಲಿಂದ ಕಸ ಬಿದ್ದು ಆಲ್ರೆಡಿ ಅದೊಂಥರ ಸ್ಟ್ಯಾಗ್ನೆಂಟ್ ವಾಟರ್ ಥರ ಆಗಿದೆ, ಎಲ್ಲ ಪಾಚಿ ಬೆಳೆದಿದೆ. ಸೊ ಇಲ್ಲಿಂದ ಒಳಗಡೆ ಹೋಗಿ ನೀರು ನೋಡ್ಬೋದು. ನೀರು ಕಾಣಿಸುತ್ತಾ ಹೇಗೆ ಅಂತ ನೋಡೋಣ ಬನ್ನಿ. ನಮ್ಮ ವಿದ್ಯಾರ್ಥಿಗಳು ನೋಡಿ, ಇಲ್ಲಿಂದ ಒಳಗಡೆ ಹೋದರೆ ಇಲ್ಲಿ ಮೆಶ್ ಹಾಕಿ ಕವರ್ ಮಾಡಿದ್ದಾರೆ ಅದನ್ನು. ಆದರೂ ಇಲ್ಲಿ ಕ್ಯಾಮ್ರಾದಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಅಂತ ನೋಡೋಣ ಬನ್ನಿ. ಸಣ್ಣ ಹೋಲಿದೆ, ಎಷ್ಟು ಕಾಣಿಸುತ್ತೋ ನೋಡಿ. ಪೂರ್ತಿ ಕಾಣಿಸೋದಿಲ್ಲ, ಬಟ್ ಇದು ಸೆಂಟ್ರ್ ಪಾಯಿಂಟ್. ಆ್ಯಕ್ಚುಲಿ ಇಲ್ಲೇ ಆಳವಾದ ಬಾವಿ ಇರೋದು. ಸೊ ಇಷ್ಟುದ್ದ ಇದೆ. ಆ ತುದಿಯಿಂದ ಈ ತುದಿಯವರು ನೋಡ್ಕೊಂಡು ಹೋಗಬೇಕು. 5 ಹಂತಗಳಲ್ಲಿ ಕೆಳಗಡೆ ಇಳಿತಾ ಹೋದರೆ ನಾವು ಈ ಸ್ಥಳಕ್ಕೆ ಬಂದು ತಲುಪ್ತೀವಿ. ಇದು ಫ್ಲ್ಯಾಟ್ ಸರ್ಫೇಸು ನೋಡಿ. ಇದು ನೆಲಕ್ಕೆ ಸಮತಟ್ಟಾಗಿದೆ. ಇಲ್ಲೂ ಎಲ್ಲ ಮೆಶ್ ಹಾಕಿದ್ದಾರೆ. ಬಟ್ ಡೇಂಜರಸ್ ಇದೆ, ಯಾಕಂದರೆ ಇಲ್ಲಿ ತುಂಬ ಆಳ ಇದೆ. ಹಾಗೆ ಇಲ್ಲಿ ಬದಿ ಅಂಚಲ್ಲಿ ನಡ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಮೆಶ್ ಹಾಕಿರೋದ್ರಿಂದ ಸರಿಯಾಗಿ ಕಾಣಿಸೋದಿಲ್ಲ, ಒಳ್ಳೆ ವ್ಯೂ ಸಿಗಲ್ಲ. ಬಟ್ ಇಲ್ಲಿ ಒಳ್ಳೆ ವ್ಯೂ ಕಾಣಿಸುತ್ತೆ.
ನೋಡಿ ಇಲ್ಲೂ ಕೂಡ ಬದಿ ಅಂಚಲ್ಲಿ ನಡ್ಕೊಂಡು ಹೋಗ್ತೀನಿ. ನೋಡಿ ಎಷ್ಟು ಆಳ ಇದೆ ಅಂತ. ಸ್ವಲ್ಪ ಬಾಡಿ ಬ್ಯಾಲೆನ್ಸ್ ಇಲ್ದಿರೋರು ಯಾರೂ ಇಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಡಿ. ಬಟ್ ಏನು ನಡ್ಕೊಂಡು ಹೋಗೋಷ್ಟು ಜಾಗ ಇದೆ, ಆರಾಮಾಗಿ ಹೋಗ್ಬೋದು. ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಬಟ್ ಡ್ರೋನ್ ಕ್ಯಾಮ್ರಾ ಇದ್ದರೆ ಮಾತ್ರ ಈ ವ್ಯೂಗಳನ್ನೆಲ್ಲ ತುಂಬ ಚೆನ್ನಾಗಿ ಹಿಡಿಬೋದು. ನಾನಿದು ಮೊಬೈಲ್ ಕ್ಯಾಮ್ರಾ ಕೈಯಲ್ಲೇ ಇಟ್ಕೊಂಡು ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿರೋದು. ನೋಡಿ ಹೀಗೆ ಬದಿ ಅಂಚಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಈ ಫ್ರೇಮ್ಗಳು ಎಷ್ಟೊಂದು ಅದ್ಭುತವಾಗಿದೆ. ಈ ಡಿಸೈನ್ಗಳು, ಬ್ಯಾಲೆನ್ಸು, ಡೆಪ್ತು ಇವನ್ನೆಲ್ಲ ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂದರೆ ನೋಡೋಕ್ಕೇ ಆಶ್ಚರ್ಯ ಅನಿಸ್ಬಿಡುತ್ತೆ. ನೋಡಿ ಈಗ ಇನ್ನೊಂದು ಸ್ಟೆಪ್ಪನ್ನು ದಾಟೋಣ. ಬೇಕಾದರೆ ಅಲ್ಲಿ ಈ ಕಡೆ ಹೊರಗಡೆನೂ ಹೋಗಲಿಕ್ಕೆ ಎಕ್ಸಿಟ್ ಇದೆ. ಮತ್ತು ಇಲ್ಲಿಂದ ದಾಟ್ಕೊಂಡು ಆ ಕಡೆ ಹೋದರೆ ಅಲ್ಲಿ ಮೇಯ್ನ್ ಗೇಟ್ ಹತ್ರ ಹೋಗ್ತೀವಿ, ಎಂಟ್ರಿ ಹತ್ರ ಹೋಗ್ತೀವಿ. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ ಅಂತ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಒಬ್ಬರು ನಡ್ಕೊಂಡು ಹೋಗೋಷ್ಟು ಜಾಗ ಇದೆ. ಬಟ್ ಬಾಡಿ ಬ್ಯಾಲೆನ್ಸ್ ಇಲ್ಲದಿರೋರು ಯಾರು ನಡ್ಕೊಂಡು ಹೋಗಬೇಡಿ, ಇಲ್ಲಾಂದರೆ ಆರಾಮಾಗಿ ಹೋಗ್ಬೋದು. ಅಂಥದ್ದೇನು ಡೇಂಜರಸ್ ಅನಿಸ್ತಾ ಇಲ್ಲ. ಬಟ್ಟು ಜಾಗ್ರತೆಯಿಂದ ಹೋದರೆ ಏನು ತೊಂದರೆ ಇಲ್ಲ. ನೋಡಿ ಫೈನಲಿ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದಲೇ ನಾವು ಎಂಟ್ರಿ ಆಗಿದ್ದು. ಈಗ ಆ ಕಡೆ ಮೇಲ್ಗಡೆ ಹೋಗಿ ಎಕ್ಸಿಟ್ ಆಗ್ತೀನಿ. ನೋಡಿ ಕಂಪ್ಲೀಟಾಗಿ ಒಂದು 360 ಡಿಗ್ರಿ ವ್ಯೂವನ್ನು ನಾನು ತೋರಿಸಿದ್ದೀನಿ. ಈಗ ನಾನು ಎಂಟ್ರಿ ಆದ ತಕ್ಷಣ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದವನು ಕಂಟಿನ್ಯೂ ಆಗಿ ಇಲ್ಲಿಯವರು ಕಂಟಿನ್ಯೂಸ್ ವೀಡಿಯೋ ಇದು, ಏನೂ ಎಡಿಟ್ ಮಾಡಿಲ್ಲ. ಕಂಟಿನ್ಯೂಸ್ ಆಗಿರೋ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ನೋಡಿ ಮತ್ತು ಹೇಗಿದೆ ಅಂತ ಹೇಳಿ. ಇಲ್ಲಿಂದನೇ ಎಂಟ್ರಿ ತೊಗೊಂಡಿದ್ದು ನಾನು. ಸೊ ಈ ಕಲ್ಲಿನ ಕಲಾತ್ಮಕತೆ ಮತ್ತು ಇತಿಹಾಸದ ಸ್ಪಂದನೆ ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಬಹಳ ಕಾಲ ಉಳಿಯುತ್ತೆ. ನನ್ನ ಜೊತೆ ಈ ಪ್ರಯಾಣದಲ್ಲಿ ಸೇರಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.